ಕಾಂಗ್ರೆಸ್ನಲ್ಲಿ ಅನ್ನೋ ಕಾರಣಕ್ಕಾಗಿಯೋ ಮತ್ತಾವ ಕಾರಣಕ್ಕಾಗಿಯೋ ವ್ಯಕ್ತಿ ಪೂಜೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮೇಲಕ್ಕೆ ಒಯ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ ಸಾಮೂಹಿಕ ಒಬ್ಬ ಹೆಸರಿಗೆ ಮುಖ್ಯಮಂತ್ರಿ ಇದ್ದಾರೆ ಅನ್ನುವಂಥ ನೆರವೇರಿದ ಹೈಕಮಾಂಡಿಗೆ ಡಿಸಿಷನ್ ತೊಗೊಂಡು ಅಂತೇಳಿ ಅನಿಸ್ಲಿಕ್ಕೆ. ಹೀಗಾಗಿ ಇವತ್ತು ನಮ್ಮ ಡಿ ಕೆ ಶಿ ಅವರು ಸಹಿತ ಈ ಮಾತು ಹೇಳುವ ಮೂಲಕ ಸಂಪುಟ ವಿಸ್ತರಣೆ ಹೈಕಮಾಂಡಪ್ಪ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರದ್ದು ತೀರ್ಮಾನ ಅಂತ ಅನ್ನೋ ಮೂಲಕ ಸಹಜವಾಗಿ ಇಲ್ಲಿ ಸಾಮೂಹಿಕ ನಾಯಕತ್ವದ ಕಡೆ ಒಂದು ಮೂವ್ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಅರ್ಥ ಇಷ್ಟ ಇಲ್ಲೇ ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಬೆಳೆದ್ರೆ ಆ ವ್ಯಕ್ತಿ ಶಕ್ತಿಯನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದಿಷ್ಟು ಒಳ್ಳೆ ಬುದ್ಧಿವಂತರಿದ್ದರೆ ಅವ್ರು ನಾವು ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಇದ್ದು ನೇರವಾಗಿ ನೀವು ಇದೇ ರೀತಿ ಮಾಡಪ್ಪ ಹೀಗೆ ಹೋಗಪ್ಪ ಅಂತ ಹೇಳುವಂಥದ್ದನ್ನು ಸ್ವತಃ ನಮ್ಮ ರಾಹುಲ್ ಗಾಂಧಿ ಹೇಳಲಾರದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೂಲಕ ಹೇಳಿಸೋದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಪಾರ್ಟಿಯ ಒಂದು ಹಿಡಿತ ಈ ಎಲ್ಲ ಶಾಸಕರ ಮೇಲೆ ಇರಲಿ ಅನ್ನೋದು ಇರಬೇಕು ಅನ್ನೋದು ಈಗಿನ ಡೆವಲಪ್ಮೆಂಟ್ ಅನ್ನಿಸ್ತದೆ. ಯಾಕಂದರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯರ ಒಂದು ಬಹುವೈಶಲ್ಯವಾದ ನಾಯಕತ್ವದಿಂದಾಗೆ ಹೈಕಮಾಂಡ ಒಂದಿಷ್ಟು ಕುಬ್ಜಾದಂಗೆ ಆಗಿತ್ತು. ಅದು ಅವ್ರಿಗೂ ಗೊತ್ತಾಗ್ಯದ. ಅದಕ್ಕೆ ಇನ್ನೊಂದು ವ್ಯಕ್ತಿ ಅದೇ ರೀತಿ ಬೆಳ್ಕೊಳ್ಳೋದು ಎಲ್ಲ ನನ್ನಿಂದ ಅನ್ನುವಂಥ ಮಾತುಗಳನ್ನ ಆಡಿಸದೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಏನಿವರು ನಮ್ಮ ಡಿ ಕೆ ಶಿ ಅವರು ತಮ್ಮ ಊರಿಗೆ ಹೋದಾಗ ತಮ್ಮ ತವ್ರಿಗೆ ಹೋದಾಗ ಏನು ಮಾತಾಡಿದ್ರು ಮುಂದಿನ ಸೇಮ್ ನಾನೇ ಅನ್ನುವಂಥ ಮಾತು ಅದರಂದ್ರೆ ಕಡಿಮೆ ಆಗ್ತಾಯಿದೆ. ಅದು ಯಾಕಂದ್ರೆ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಲ್ಲಪ್ಪ ನೀವಲ್ಲ, ಇಲ್ಲಿ ಹೈಕಮಾಂಡ್ ಯಾರು ನಿರ್ಧಾರ ಮಾಡ್ತಾರೆ ಅವರು ಅನ್ನುವಂಗೆ ವಾತಾವರಣ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ನಾವೆಲ್ಲ ಊಹೆ ಮಾಡ್ತಾಯಿದ್ದೀವಿ ಇವ್ರಾಗ್ಬೋದಾ ಮಿನಿಸ್ಟರ್ಸು ಇವ್ರು ಬರ್ಬೋದಾ ಇವ್ರು ಹೋಗ್ಬೋದಾ ಅಂತೇಳಿ. ಇಲ್ಲಿ ಏನಪ್ಪ ಅಂದ್ರೆ ಹೈಕಮಾಂಡ್ ಮುಂದೆ ಡಿ ಕೆ ಶಿ ಅವ್ರ ನಮ್ಮ ಅಭಿಪ್ರಾಯ ಹೇಳ್ಬೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಇಂಥವ್ರನ್ನ ಹಾಕ್ತೀನಿ ಇವ್ರನ್ನ ಮಾಡ್ತೀನಿ ಅಂತ ಹೇಳೋ ಶಕ್ತಿ ಇವತ್ತು ಡಿ ಕೆ ಶಿ ಅವ್ರಿಗೆ ಅದಂತ ಅನ್ನಿಸೋದಿಲ್ಲ. ಆ ಕಾರಣಕ್ಕಾಗಿ ಅವ್ರು ಕೆಲವೊಂದು ಸಲಹೆಗಳನ್ನು ಕೊಡ್ಬೋದು, ಬೇಡ ಹೇಳಿಕೆಯನ್ನು ಕೊಡ್ಬೋದು, ಅಥವಾ ಕೆಲವು